साल में कुछ काला है ಮಹಾರಾಷ್ಟ್ರದಲ್ಲಿ ಏನೋ ನಡೀತಿದೆ. ಎನ್ ಡಿ ಎ ಸಾಮ್ರಾಜ್ಯ ವಿಸ್ತರಣೆಗೆ ಏನಾದರೂ ಮೋದಿ ನಿಂತಿದ್ದಾರಾ? ಯಾಕಂದರೆ ಅಲ್ಲಿ ನಂಬರ್ ಸಾಕಾಗೋದಿಲ್ಲ ಅಂತೇಳಿ ತನ್ನ ಜೊತೆ ಇರುವಂಥ ನಾಯ್ಡು ಮತ್ತು ನಿತೀಶ್ ಕುಮಾರ್ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ತಾ ಇದೆಯಾ? ಕೆಲ ಮಿತ್ರರ ಮೇಲೆ ಮೋದಿಗೆ ನಂಬಿಕೆ ಇಲ್ವಾ? ನಿತೀಶ್ ನಿಷ್ಠೆ ಮೇಲೆ ಪಲ್ಟುರಾಮ್ ಮೇಲೆ ಯಾರಿಗೂ ನಂಬಿಕೆ ಇಲ್ಲ, ಯಾವ ಸಂದರ್ಭದಲ್ಲೂ ಕೈ ಕೊಡ್ಬೋದು. ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಕಾಲ್ ಕರೆಯುತ್ತಿದ್ದಾರೆ ಶಿಂದೆ ಬಣ, ಹಿಂದೆ ಎನ್ ಸಿ ಪಿ ಬಣ, ಶಿಂದೆ ಉದ್ಧವ್ ಬಣ, ಶಿವಸೇನೆ ಬಣ, ಶಿಂದೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ. ನಾಯ್ಡು, ಚಂದ್ರಬಾಬು ನಾಯ್ಡು ಇದೇ ಮೋದಿಯವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದವರು ಯಾವಾಗ ಉಲ್ಟೋಡಿತಾರೋ ಗೊತ್ತಿಲ್ಲ. ಅಷ್ಟಾಗಾದಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸುಮ್ಮನಿರ್ತಾರ? ಅವರು ಒಂದು ಸ್ಕೆಚ್ ಹಾಕಿದ್ದಾರೆ ನೋಡಿ. ಏನು? ಆಪರೇಷನ್ ಮಹಾರಾಷ್ಟ್ರಕ್ಕೆ ಕೈ ಹಾಕಿದ ಬಿ ಜೆ ಪಿ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಬಣ ಇದೆ, ಅವರಲ್ಲಿ 9 ಎಂ ಪಿಗಳಿದ್ದಾರೆ. ಆ 9 ಎಂ ಪಿಗಳ ಪೈಕಿ 7 ಎಂ ಪಿಗಳೇನಾದರೂ ಎನ್ ಡಿ ಎಗೆ ಬಂದುಬಿಟ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ. ಅದನ್ನು ಅಲ್ಲಿಯ ಮುಖ್ಯಮಂತ್ರಿ ಫಡ್ನವೀಸ್ ಮಾಡ್ತಾ ಇದ್ದಾರೆ. 7 ಸಂಸದರನ್ನು, ನಾಟ್ ಎಮ್ ಎಲ್ ಎ, ಸಂಸದರನ್ನು ಸೆಳೆಯಲು ಪ್ರಯತ್ನ ಪಡ್ತಾ ಇದ್ದಾರೆ. 7 ಸಂಸದರು ಬಂದರೆ ಎನ್ ಡಿ ಎ 300ಕ್ಕೆ ತಲುಪುತ್ತೆ. ಆಗ ಈ ಶಿಂದೆ ಬಣ ಇದೆಯಲ್ಲ, ಶಿಂದೆ ಬಣದ ಕೆಲವು ಸೀಟಿದೆ, ಬೆರಳೆಣಿಕೆಯ ಸೀಟು. ಆಗ ಶಿಂದೆ ಕೈ ಕೊಟ್ಟರು ಬಿ ಜೆ ಪಿಗೆ ಟೆನ್ಷನ್ ಇಲ್ಲ. ನಾಯ್ಡು ನಿತೀಶ್ ಪೈಕಿ ಒಬ್ಬರು ಬಿಟ್ಟರೂ ಭಯ ಇಲ್ಲ. ಅರ್ಥ ಆಯ್ತಾ? ಉದ್ಧವ್ ಬಣದ 9ರಲ್ಲಿ 7 ಬಂದರೆ ನಾಯ್ಡು ಅಲ್ಲಿ ಒಬ್ಬ ಯಾರಾದರೂ ಬಿಟ್ಟರೆ, ಅಥವಾ ಯಾರು ನಾಯ್ಡು ನಿತೀಶ್ ಪೈಕಿ ಒಬ್ಬರು ಬಿಟ್ಟೋದ್ರೂ ಕೂಡ ಭಯ ಇಲ್ಲ, ಒಬ್ಬರು ಇರಬೇಕಾಗತ್ತೆ. ಇಲ್ಲಿ 7 ಜನ ವಾಪಸ್ ಬಂದಿರ್ತಾರೆ, 300 ಸೇಫ್ ಆಗಿರ್ತಾರೆ. ಇದೇ ಕಾರಣಕ್ಕೆ ಸಾಮ್ರಾಜ್ಯ ವಿಸ್ತರಣೆಗೆ ಮೋದಿ ನಿಂತಿದ್ದಾರಾ? ನೆನಪಿಟ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ ಹೀಗೆ ಇರೋದಿಲ್ಲ, ಒಂದು ಬದಲಾವಣೆ ಆಗುತ್ತೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಮೈಸೂರು ಗಲಭೆ, ಸಾಲ್ ಮೇ ಕುಚ್ ಕಾಲ ಹೈ, ಮಹಾರಾಷ್ಟ್ರದಲ್ಲಿ ಏನೋ ನಡೀತಿದೆ. ಎನ್ ಡಿ ಎ ಸಾಮ್ರಾಜ್ಯ ವಿಸ್ತರಣೆಗೆ ಏನಾದರೂ ಮೋದಿ ನಿಂತಿದ್ದಾರಾ? ಯಾಕಂದರೆ ಅಲ್ಲಿ ನಂಬರ್ ಸಾಕಾಗೋದಿಲ್ಲ ಅಂತೇಳಿ ತನ್ನ ಜೊತೆ ಇರುವಂಥ ನಾಯ್ಡು ಮತ್ತು ನಿತೀಶ್ ಕುಮಾರ್ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ತಾ ಇದೆಯಾ? ಕೆಲ ಮಿತ್ರರ ಮೇಲೆ ಮೋದಿಗೆ ನಂಬಿಕೆ ಇಲ್ವಾ? ನಿತೀಶ್ ನಿಷ್ಠೆ ಮೇಲೆ ಪಲ್ಟುರಾಮ್ ಮೇಲೆ ಯಾರಿಗೂ ನಂಬಿಕೆ ಇಲ್ಲ, ಯಾವ ಸಂದರ್ಭದಲ್ಲೂ ಕೈ ಕೊಡ್ಬೋದು. ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಕಾಲ್ ಕರೆಯುತ್ತಿದ್ದಾರೆ ಶಿಂದೆ ಬಣ, ಹಿಂದೆ ಎನ್ ಸಿ ಪಿ ಬಣ, ಶಿಂದೆ ಉದ್ಧವ್ ಬಣ, ಶಿವಸೇನೆ ಬಣ, ಶಿಂದೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ. ನಾಯ್ಡು, ಚಂದ್ರಬಾಬು ನಾಯ್ಡು ಇದೇ ಮೋದಿಯವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದವರು ಯಾವಾಗ ಉಲ್ಟೋಡಿತಾರೋ ಗೊತ್ತಿಲ್ಲ. ಅಷ್ಟಾಗಾದಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸುಮ್ಮನಿರ್ತಾರ? ಅವರು ಒಂದು ಸ್ಕೆಚ್ ಹಾಕಿದ್ದಾರೆ ನೋಡಿ. ಏನು? ಆಪರೇಷನ್ ಮಹಾರಾಷ್ಟ್ರಕ್ಕೆ ಕೈ ಹಾಕಿದ ಬಿ ಜೆ ಪಿ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಬಣ ಇದೆ, ಅವರಲ್ಲಿ 9 ಎಂ ಪಿಗಳಿದ್ದಾರೆ. ಆ 9 ಎಂ ಪಿಗಳ ಪೈಕಿ 7 ಎಂ ಪಿಗಳೇನಾದರೂ ಎನ್ ಡಿ ಎಗೆ ಬಂದುಬಿಟ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ. ಅದನ್ನು ಅಲ್ಲಿಯ ಮುಖ್ಯಮಂತ್ರಿ ಫಡ್ನವೀಸ್ ಮಾಡ್ತಾ ಇದ್ದಾರೆ. 7 ಸಂಸದರನ್ನು, ನಾಟ್ ಎಮ್ ಎಲ್ ಎ, ಸಂಸದರನ್ನು ಸೆಳೆಯಲು ಪ್ರಯತ್ನ ಪಡ್ತಾ ಇದ್ದಾರೆ. 7 ಸಂಸದರು ಬಂದರೆ ಎನ್ ಡಿ ಎ 300ಕ್ಕೆ ತಲುಪುತ್ತೆ. ಆಗ ಈ ಶಿಂದೆ ಬಣ ಇದೆಯಲ್ಲ, ಶಿಂದೆ ಬಣದ ಕೆಲವು ಸೀಟಿದೆ, ಬೆರಳೆಣಿಕೆಯ ಸೀಟು. ಆಗ ಶಿಂದೆ ಕೈ ಕೊಟ್ಟರು ಬಿ ಜೆ ಪಿಗೆ ಟೆನ್ಷನ್ ಇಲ್ಲ. ನಾಯ್ಡು ನಿತೀಶ್ ಪೈಕಿ ಒಬ್ಬರು ಬಿಟ್ಟರೂ ಭಯ ಇಲ್ಲ. ಅರ್ಥ ಆಯ್ತಾ? ಉದ್ಧವ್ ಬಣದ 9ರಲ್ಲಿ 7 ಬಂದರೆ ನಾಯ್ಡು ಅಲ್ಲಿ ಒಬ್ಬ ಯಾರಾದರೂ ಬಿಟ್ಟರೆ, ಅಥವಾ ಯಾರು ನಾಯ್ಡು ನಿತೀಶ್ ಪೈಕಿ ಒಬ್ಬರು ಬಿಟ್ಟೋದ್ರೂ ಕೂಡ ಭಯ ಇಲ್ಲ, ಒಬ್ಬರು ಇರಬೇಕಾಗತ್ತೆ. ಇಲ್ಲಿ 7 ಜನ ವಾಪಸ್ ಬಂದಿರ್ತಾರೆ, 300 ಸೇಫ್ ಆಗಿರ್ತಾರೆ. ಇದೇ ಕಾರಣಕ್ಕೆ ಸಾಮ್ರಾಜ್ಯ ವಿಸ್ತರಣೆಗೆ ಮೋದಿ ನಿಂತಿದ್ದಾರಾ? ನೆನಪಿಟ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ ಹೀಗೆ ಇರೋದಿಲ್ಲ, ಒಂದು ಬದಲಾವಣೆ ಆಗುತ್ತೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಮೈಸೂರು ಗಲಭೆ, ಸಾಲ್ ಮೇ ಕುಚ್ ಕಾಲ ಹೈ, ಮಹಾರಾಷ್ಟ್ರದಲ್ಲಿ ಏನೋ ನಡೀತಿದೆ. ಎನ್ ಡಿ ಎ ಸಾಮ್ರಾಜ್ಯ ವಿಸ್ತರಣೆಗೆ ಏನಾದರೂ ಮೋದಿ ನಿಂತಿದ್ದಾರಾ? ಯಾಕಂದರೆ ಅಲ್ಲಿ ನಂಬರ್ ಸಾಕಾಗೋದಿಲ್ಲ ಅಂತೇಳಿ ತನ್ನ ಜೊತೆ ಇರುವಂಥ ನಾಯ್ಡು ಮತ್ತು ನಿತೀಶ್ ಕುಮಾರ್ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ತಾ ಇದೆಯಾ? ಕೆಲ ಮಿತ್ರರ ಮೇಲೆ ಮೋದಿಗೆ ನಂಬಿಕೆ ಇಲ್ವಾ? ನಿತೀಶ್ ನಿಷ್ಠೆ ಮೇಲೆ ಪಲ್ಟುರಾಮ್ ಮೇಲೆ ಯಾರಿಗೂ ನಂಬಿಕೆ ಇಲ್ಲ, ಯಾವ ಸಂದರ್ಭದಲ್ಲೂ ಕೈ ಕೊಡ್ಬೋದು.
ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಕಾಲ್ ಕರೆಯುತ್ತಿದ್ದಾರೆ ಶಿಂದೆ ಬಣ, ಶಿಂದೆ NCP ಬಣ, ಶಿಂದೆ ಸಾರಿ ಉದ್ಧವ್ ಬಣ, ಸಾರಿ ಶಿವಸೇನೆ ಬಣ, ಶಿಂದೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ. ನಾಯ್ಡು, ಚಂದ್ರಬಾಬು ನಾಯ್ಡು ಇದೇ ಮೋದಿಯವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದವರು ಯಾವಾಗ ಉಲ್ಟೋಡಿತಾರೋ ಗೊತ್ತಿಲ್ಲ. ಅಷ್ಟಾಗಾದಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸುಮ್ಮನಿರ್ತಾರ? ಅವರು ಒಂದು ಸ್ಕೆಚ್ ಹಾಕಿದ್ದಾರೆ ನೋಡಿ. ಏನು? ಆಪರೇಷನ್ ಮಹಾರಾಷ್ಟ್ರಕ್ಕೆ ಕೈ ಹಾಕಿದ BJP. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಬಣ ಇದೆ. ಅವರಲ್ಲಿ 9 MP ಗಳಿದ್ದಾರೆ. ಆ 9 MP ಪೈಕಿ 7 MP NDAಗೆ ಬಂದುಬಿಟ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ. ಅದನ್ನು ಅಲ್ಲಿಯ ಮುಖ್ಯಮಂತ್ರಿ ಫಡ್ನವೀಸ್ ಮಾಡ್ತಾ ಇದ್ದಾರೆ. 7 ಸಂಸದರನ್ನು, ನಾಟ್ MLA, ಸಂಸದರನ್ನು ಸೆಳೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. 7 ಸಂಸದರು ಬಂದರೆ NDA 300ಕ್ಕೆ ತಲುಪತ್ತೆ. ಆಗ ಈ ಶಿಂದೆ ಬಣ ಇದೆಯಲ್ಲ, ಶಿಂದೆ ಬಣದ ಕೆಲವು ಸೀಟಿದೆ, ಬೆರಳೆಣಿಕೆಯ ಸೀಟು. ಆಗ ಶಿಂದೆ ಕೈ ಕೊಟ್ಟರು BJPಗೆ ಟೆನ್ಷನ್ ಇಲ್ಲ. ನಾಯ್ಡು ನಿತೀಶ್ ಪೈಕಿ ಒಬ್ಬರು ಬಿಟ್ಟರೂ ಭಯ ಇಲ್ಲ. ಅರ್ಥ ಆಯ್ತಾ? ಉದ್ಧವ್ ಬಣದ 9ರಲ್ಲಿ 7 ಬಂದರೆ ನಾಯ್ಡು ಅಲ್ಲಿ ಒಬ್ಬ ಯಾರಾದರೂ ಬಿಟ್ಟರೆ, ಅಥವಾ ಯಾರು ನಾಯ್ಡು ನಿತೀಶ್ ಪೈಕಿ ಒಬ್ಬರು ಬಿಟ್ಟೋದ್ರೂ ಕೂಡ ಭಯ ಇಲ್ಲ, ಒಬ್ಬರು ಇರಬೇಕಾಗತ್ತೆ. ಇಲ್ಲಿ 7 ಜನ ವಾಪಸ್ ಬಂದಿರ್ತಾರೆ, 300 ಸೇಫ್ ಆಗಿರ್ತಾರೆ. ಇದೇ ಕಾರಣಕ್ಕೆ ಸಾಮ್ರಾಜ್ಯ ವಿಸ್ತರಣೆಗೆ ಮೋದಿ ನಿಂತಿದ್ದಾರಾ? ನೆನಪಿಟ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ ಹೀಗೆ ಇರೋದಿಲ್ಲ, ಒಂದು ಬದಲಾವಣೆ ಆಗುತ್ತೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಮೈಸೂರು ಗಲಭೆ, ತಾಳ್ಮೆ ಕುಚ್ ಕಾಲ ಹೇ, ಮಹಾರಾಷ್ಟ್ರದಲ್ಲಿ ಏನೋ ನಡೀತಿದೆ. NDA ಸಾಮ್ರಾಜ್ಯ ವಿಸ್ತರಣೆಗೆ ಏನಾದರೂ ಮೋದಿ ನಿಂತಿದ್ದಾರಾ? ಯಾಕಂದರೆ ಅಲ್ಲಿ ನಂಬರ್ ಸಾಕಾಗೋದಿಲ್ಲ ಅಂತೇಳಿ ತನ್ನ ಜೊತೆ ಇರುವಂಥ ನಾಯ್ಡು ಮತ್ತು ನಿತೀಶ್ ಕುಮಾರ್ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ತಾ ಇದೆಯಾ? ಕೆಲ ಮಿತ್ರರ ಮೇಲೆ ಮೋದಿಗೆ ನಂಬಿಕೆ ಇಲ್ವಾ? ನಿತೀಶ್ ನಿಷ್ಠೆ ಮೇಲೆ, ಪಲ್ಟುರಾಮ್ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಯಾವ ಸಂದರ್ಭದಲ್ಲೂ ಕೈ ಕೊಡ್ಬೋದು. ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಕಾಲ್ ಕರೆಯುತ್ತಿದ್ದಾರೆ ಶಿಂದೆ ಬಣ, ಶಿಂದೆ NCP ಬಣ, ಶಿಂದೆ ಸಾರಿ ಉದ್ಧವ್ ಬಣ, ಸಾರಿ ಶಿವಸೇನೆ ಬಣ, ಶಿಂದೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ. ನಾಯ್ಡು, ಚಂದ್ರಬಾಬು ನಾಯ್ಡು ಇದೇ ಮೋದಿಯವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದವರು ಯಾವಾಗ ಉಲ್ಟೋಡಿತಾರೋ ಗೊತ್ತಿಲ್ಲ. ಅಷ್ಟಾಗಾದಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸುಮ್ಮನಿರ್ತಾರ? ಅವರು ಒಂದು ಸ್ಕೆಚ್ ಹಾಕಿದ್ದಾರೆ ನೋಡಿ. ಏನು? ಆಪರೇಷನ್ ಮಹಾರಾಷ್ಟ್ರಕ್ಕೆ ಕೈ ಹಾಕಿದ BJP. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಬಣ ಇದೆ. ಅವರಲ್ಲಿ 9 MP ಗಳಿದ್ದಾರೆ. ಆ 9 MP ಪೈಕಿ 7 MP NDAಗೆ ಬಂದುಬಿಟ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ. ಅದನ್ನು ಅಲ್ಲಿಯ ಮುಖ್ಯಮಂತ್ರಿ ಫಡ್ನವೀಸ್ ಮಾಡ್ತಾ ಇದ್ದಾರೆ. 7 ಸಂಸದರನ್ನು, ನಾಟ್ MLA, ಸಂಸದರನ್ನು ಸೆಳೆಯಲು ಪ್ರಯತ್ನ ಪಡ್ತಾ ಇದ್ದಾರೆ. 7 ಸಂಸದರು ಬಂದರೆ NDA 300ಕ್ಕೆ ತಲುಪತ್ತೆ. ಆಗ ಈ ಶಿಂದೆ ಬಣ ಇದೆಯಲ್ಲ, ಶಿಂದೆ ಬಣದ ಕೆಲವು ಸೀಟಿದೆ, ಬೆರಳೆಣಿಕೆಯ ಸೀಟು. ಆಗ ಶಿಂದೆ ಕೈ ಕೊಟ್ಟರು BJPಗೆ ಟೆನ್ಷನ್ ಇಲ್ಲ. ನಾಯ್ಡು ನಿತೀಶ್ ಪೈಕಿ ಒಬ್ಬರು ಬಿಟ್ಟರೂ ಭಯ ಇಲ್ಲ. ಅರ್ಥ ಆಯ್ತಾ? ಉದ್ಧವ್ ಬಣದ 9ರಲ್ಲಿ 7 ಬಂದರೆ ನಾಯ್ಡು ಅಲ್ಲಿ ಒಬ್ಬ ಯಾರಾದರೂ ಬಿಟ್ಟರೆ, ಅಥವಾ ಯಾರು ನಾಯ್ಡು ನಿತೀಶ್ ಪೈಕಿ ಒಬ್ಬರು ಬಿಟ್ಟೋದ್ರೂ ಕೂಡ ಭಯ ಇಲ್ಲ, ಒಬ್ಬರು ಇರಬೇಕಾಗತ್ತೆ. ಇಲ್ಲಿ 7 ಜನ ವಾಪಸ್ ಬಂದಿರ್ತಾರೆ, 300 ಸೇಫ್ ಆಗಿರ್ತಾರೆ. ಇದೇ ಕಾರಣಕ್ಕೆ ಸಾಮ್ರಾಜ್ಯ ವಿಸ್ತರಣೆಗೆ ಮೋದಿ ನಿಂತಿದ್ದಾರಾ? ನೆನಪಿಟ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ ಹೀಗೆ ಇರೋದಿಲ್ಲ, ಒಂದು ಬದಲಾವಣೆ ಆಗುತ್ತೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಮೈಸೂರು ಗಲಭೆ,